ವ್ಯವಸ್ಥೆ ಮದರ್ ಇಂದ ಸ್ಟಾರ್ಟ್ ಆಗ್ತದೆ ನಮಗೆ ಮಹಿಳಾ ಶಕ್ತಿ ಎಷ್ಟು ಪವರ್ಫುಲ್ ಅಂತ. ಸೊ ಇಡೀ ಪ್ರಪಂಚದಲ್ಲಿ ನಮ್ಮ ಕುಟುಂಬದ ವ್ಯವಸ್ಥೆ ನಮ್ಮ ಇಂಡಿಯಾ ಬೆಸ್ಟ್ ಅಂತ ಹೇಳ್ತಾರೆ. ಹಾಗಾಗಿ ಮಹಿಳೆಯರ ಕಾಂಟ್ರಿಬ್ಯೂಷನ್ಸ್ ನಮಗೆ ಅಲ್ಲಿ ಫೀಲ್ ಆಗ್ತದೆ. ಪ್ರತಿಯೊಬ್ಬ ಪುರುಷ ಇರ್ಬೋದು, ಮಹಿಳೆ ಇರ್ಬೋದು, ಇಟ್ ಇಸ್ ಎವ್ರಿಬಡಿ ಶುಡ್ ಸೆಲೆಬ್ರೇಟ್ ದಿಸ್ ದ ಮೂಮೆಂಟ್ ಆಫ್ ದಿಸ್ ವಿಮೆನ್ ಡೇ ಸೆಲೆಬ್ರೇಷನ್. ಸೊ ಯಾವತ್ತು ನಮ್ಮ ಕುಟುಂಬ ಶಕ್ತಿಯುತ ಆಗ್ತದೋ ನಮ್ಮ ಸೊಸೈಟಿ ಶಕ್ತಿಯುತ ಆಗ್ತದೆ. ಸೊ ಅದಾದ ನಂತರ ನಮ್ಮ ರಾಜ್ಯ ಮತ್ತೆ ರಾಷ್ಟ್ರ ಮಟ್ಟದ ಒಂದು ಏಳಿಗೆ ಆಗ್ತದೆ. ಇವತ್ತು ಮಹಿಳಾ ಶಕ್ತಿಗಳನ್ನ ನಾವು ಗುರುಸೋದಾದ್ರೆ ನಮಗೆ ಮೊದಲು ಪ್ರೀವಿಯಸ್ಲಿ ಈಗ ರೆಪ್ರೆಸೆಂಟೇಷನ್ಸ್ ಜಾಬ್ಸ್ ಅಲ್ಲಿ ಇರಲಿಲ್ಲ. ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನ ಒಂದು ರೆಪ್ರೆಸೆಂಟೇಷನ್ ಬರ್ತಾ ಇದೆ. ನೀವು ನಂಬ್ತಿರೋ ಬಿಡ್ತಿರೋ, ಇವತ್ತು ರೂರಲ್ ಎಕಾನಮಿನಲ್ಲಿ ದ ಬ್ಯಾಕ್ ಬೋನ್ ಈಸ್ ದ ವಿಮೆನ್. ಪ್ರತಿಯೊಂದು ಎಂಟರ್ಪ್ರೈಸಸ್ ಅಲ್ಲಿ ಈಗ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಅಲ್ಲಿ ತಗೊಂಡ್ರೆ ನಿಮಗೆ ಆಲ್ಮೋಸ್ಟ್ ಒಂದು 25% ಆಫ್ ದಿ ಓನರ್ಶಿಪ್ ಈಸ್ ಬಿಲಾಂಗ್ಸ್ ಟು ದ ವಿಮೆನ್ ಕ್ಯಾಟಗರಿ. ಆದ್ರೆ ಅರ್ಬನ್ ನಲ್ಲಿ ಇನ್ನೂ ಸ್ವಲ್ಪ ಕಡಿಮೆ ಇದೆ. ಆದ್ರೆ ವಿಮೆನ್ ಇನ್ ರೂರಲ್ ಸೆಕ್ಟರ್ಸ್ ಅಲ್ಲಿ ದೇ ಆರ್ ಡೂಯಿಂಗ್ ವಂಡರ್ಫುಲ್ ಜಾಬ್ಸ್. ಹಾಗಾಗಿ ಇವತ್ತು ಮಹಿಳೆ ಮತ್ತೆ ಪುರುಷರಿಗೆ ಆಲ್ಮೋಸ್ಟ್ ದೇರ್ ಇಸ್ ನೋ ಮಚ್ ಡಿಫರೆನ್ಸ್. ಹಾಗಾಗಿ ಮುಂದಿನ ದಿನಗಳಲ್ಲಿ ತಮ್ಮ ದೊಡ್ಡ ದೊಡ್ಡ ಚಾಲೆಂಜಸ್ಗಳು ಕೂಡ ನಮಗೆ ಫೇಸ್ ಮಾಡಬೇಕಾಗ್ತದೆ. ಇವತ್ತಿನ ದಿನಮಾನಗಳಲ್ಲಿ ನಮಗೆ ಜಾಬ್ ಅರ್ಬನ್ ನಲ್ಲಿ ಏನಿದೆ ಆ ಜಾಬ್ ಸಮಸ್ಯೆಗಳನ್ನ ತಾವು ಗೌರ್ಮೆಂಟ್ ಸಪೋರ್ಟ್ ಇಂದ ಹಿಡಿದು ತಮ್ಮ ಒಂದು ಗ್ರೂಪ್ ಇಂದ ಹಿಡಿದು ಎಲ್ಲವೂ ಸೇರಿ ಸಹಕಾರ ಮಾಡಿ ಸ್ವಲ್ಪ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಒಂದು ಬೆಳವಣಿಗೆಯನ್ನ ನೀವು ಕಾಣಿ ಅಂತ ನಾವು ಆಶಿಸ್ತೀವಿ. Because of this equality, because of the opportunities given to us, we are all here. So but after coming here, what is that empowerment ಅಂತಂದ್ರೆ ನಾವು ಒಬ್ಬೊಬ್ಬರನ್ನ ಪ್ರೋತ್ಸಾಹ ಮಾಡಬೇಕು. We should empower each other and give the best to the organization and thank you. ಈಗ ನಿಮ್ಮ ಎಲ್ಲರ ನೆಚ್ಚಿನ ನಾಯಕರು ಶ್ರೀ ಷಡಾಕ್ಷರಿ ಸಾಹೇಬರು, ಅವರು ರಾಜ್ಯಾಧ್ಯಕ್ಷರು, ಸಾಕಷ್ಟು ನಮ್ಗಳಿಗೋಸ್ಕರ ಹಗಲು ಇರಲು ದುಡಿತಾ ಇದ್ದಾರೆ. ಅವರು ತಮ್ಮ ಸ್ವಂತ ಜೀವನವನ್ನ ಯಾವತ್ತೂ ಕೂಡ ಅಂದ್ರೆ ಅಷ್ಟು ಪ್ರಯಾರಿಟೈಸ್ ಎಷ್ಟು ಕೊಡ್ತಾರೆ ಮಹತ್ವವನ್ನ ನಮ್ಮ ಅಧಿಕಾರಿಗಳಿಗೆ ಕೊಟ್ಕೊಂಡು ಬಂದಿದ್ದಾರೆ. ರಾಜ್ಯ ಪ್ರವಾಸವನ್ನು ನನಗನ್ಸುತ್ತೆ ನಮ್ಮ ರಾಜ್ಯಾಧ್ಯಕ್ಷರು ಶ್ರೀ ಷಡಾಕ್ಷರಿ ಸಾಹೇಬರು ಮಾಡಿದಷ್ಟು ಯಾವ ಸರ್ಕಾರಿ ನೌಕರ ಸಂಘದ ರಾಜ್ಯ ಅವ್ರ ಸಮಸ್ಯೆಗಳನ್ನ ಕೇಳ್ತಾರೆ. ಸರ್ಕಾರಿ ನೌಕರ ಸಂಘಕ್ಕೆ ಯಾರೇ ಬರಲಿ ಅವ್ರನ್ನ ಗೌರವದಿಂದ ಬರಮಾಡಿ ಅವ್ರಿಗೆ ಏನ್ ಸಮಸ್ಯೆಗಳಿದೆ ಅಂತ ಹೇಳಿ ಇಲಾಖೆವಾರು ಅವರು ಸಭೆಗಳನ್ನ ಮಾಡ್ತಾರೆ. ಸೊ ಸಾಕಷ್ಟು ಸರ್ಕಾರಿ ಆದೇಶಗಳನ್ನ ಅವ್ರು ಹೊರಡಿಸಿದ್ದಾರೆ. ಮುಖ್ಯವಾಗಿ ಹೆಣ್ಮಕ್ಳಿಗೆ ತಮ್ಗೆಲ್ಲ ಗೊತ್ತಿದೆ, ತಿಂಗಳ ಒಂದು ರಜಾ ಕೂಡ ಅವರು ಮುಖ್ಯಮಂತ್ರಿಗಳನ್ನ ಬೆನ್ನತ್ತಿ ಅದನ್ನ ಸನ್ಮಾನ್ಯ ಅಧ್ಯಕ್ಷರು ತಮಗೆ ತಿಂಗಳಿಗೆ ಒಂದು ದಿವಸ ರಜೆ ಕೂಡ ಅವರು ಅನುವು ಮಾಡಿಕೊಟ್ಟಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಜೊತೆಗೆ ಈಗ NPS ರದ್ದು ಮಾಡಿ OPS ಮಾಡೇ ಮಾಡ್ತೀನಿ ಅಂತ ಹೇಳಿ ಸಾಕಷ್ಟು ಅದ್ರ ಬಗ್ಗೆ ಈಗ ದಾವಣಗೆರೆ ಮತ್ತು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೂಡ ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ಆದವು. ಈಗ ಈ ವರ್ಷದ ಕೊನೆ ಅಧ್ಯಕ್ಷರು ಹೇಳ್ತಾರೆ ತಮ್ಮ ಭಾಷಣದಲ್ಲಿ, ಅದಕ್ಕೋಸ್ಕರ ಅವರು ಹಗಲುಗಳು ದುಡಿತಾ ಇದ್ದಾರೆ. ಮಹಿಳಾ ದಿನಾಚರಣೆ ಬಗ್ಗೆ ಪ್ರಾಸ್ತಾವಿಕವಾಗಿ ಮೇಡಮ್ನವ್ರು ಮಾತನಾಡಿದ್ರು. ಯಾತಕ್ಕಾಗಿ ಅದನ್ನು ಆಚರಣೆ ಮಾಡ್ತಾ ಇದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದಿಂದ ಇವತ್ತು ಸಾಮಾನ್ಯ ತಮ್ಮ ಕಚೇರಿ ಹಂತದವರೆಗೆ ಈ ದಿನಾಚರಣೆಯನ್ನು ಆಚರಣೆ ಮಾಡಬೇಕು ಅನ್ನುವಂತ ಒಂದು ಚರ್ಚೆ ಪ್ರಾರಂಭಗಳು ಹುಟ್ಟು ಹಾಕಿದೆ. ಯಾತಕ್ಕಾಗಿ ಅಂತ ಹೇಳಿದ್ರೆ
ನಮ್ಮ ಮಹಿಳೆಯರ ಹಕ್ಕುಗಳು ಮೊಟಕುಗೊಳ್ತಾ ಇತ್ತು. ಅವ್ರಿಗೆ ಸ್ವಾತಂತ್ರ್ಯ ಇರಲಿಲ್ಲ, ಅವ್ರಿಗೆ ಅನೇಕ ಅಧಿಕಾರಗಳು ಅವಕಾಶಗಳು ಸಿಗಲಿಲ್ಲ ಅನ್ನುವಂಥ ಕಾರಣಕ್ಕಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೋರಾಟಗಳು ಪ್ರಾರಂಭ ಆಗಿ ಇವತ್ತು ನಮ್ಮ ಕರ್ನಾಟಕದಲ್ಲಿರ್ಬೋದು, ಈ ಕಚೇರಿಯಲ್ಲಿರ್ಬೋದು, ತಾವೆಲ್ಲರೂ ಕೂಡ ಅತ್ಯಂತ ಸ್ವಾಭಿಮಾನದಿಂದ ನೆಮ್ಮದಿಯಿಂದ ಒಂದು ಈಕ್ವಾಲಿಟಿ ಸಮಾನತೆಯಾಗಿ ಕೂತ್ಕೊಂಡಿದ್ದಾರೆ ಅಂದ್ರೆ ಅವತ್ತಿನ ಹೋರಾಟವೇ ಕಾರಣ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ. ಬಹುಶಃ ಅವತ್ತಿನ ಹೋರಾಟಗಳನ್ನ ಮಾಡಲಿಲ್ಲ ಅಂತ ಹೇಳಿದ್ರೆ ಈ ತರದ ಅವಕಾಶಗಳು ಸಿಗ್ತಾ ಇರಲಿಲ್ಲ, ನಿಮ್ಮ ಪರವಾಗಿರುವಂತ ಒಂದು ವಾಯ್ಸ್ ಧ್ವನಿ ಇರ್ತಾ ಇರಲಿಲ್ಲ. ಸೊ ಅದೆಲ್ಲ ಕಾರಣ ಅಲ್ಲಿಂದ ಪ್ರಾರಂಭಗೊಂಡು ಇವತ್ತು ಇಲ್ಲಿನವರೆಗೆ ಕೂಡ ಬಂದಿದೆ. ಇದಾದ್ಮೇಲೆ ಇಲ್ಲಿಗೆ ನಿಂತ್ಕೊಳ್ತಾ ಅದು ನಿಲ್ಲಿಲ್ಲ. ಈ ತರದ ಒಂದು ಸಂಘಟನೆ, ಒಂದು ಚರ್ಚೆಗಳು, ಒಂದು ವೇದಿಕೆಯ ಮೂಲಕ ಸಾಕಷ್ಟು ಇನ್ನಷ್ಟು ಕೂಡ ಒಳ್ಳೆ ಒಳ್ಳೆ ಚಿಂತನೆಗಳನ್ನು ಮಾಡುವಂತ, ಯೋಚನೆಗಳನ್ನು ಮಾಡುವಂತ, ಆಯಾ ಕಾಲಘಟ್ಟದ ಸರ್ಕಾರಗಳ ಗಮನ ಸೆಳೆಯುವಂತ ಅವಕಾಶಗಳು ಕೂಡ ಚರ್ಚೆಗಳು ಪ್ರಾರಂಭವಾಗಿರೋದು ತಮ್ಮ ಗಮನದಲ್ಲಿದೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಮೊದಲ ಮಹಿಳೆಯರು ನಾರಿ ಶಕ್ತಿ, ಮಹಿಳಾ ಶಕ್ತಿ, ಧೀಶಕ್ತಿ ಅಂತೆಲ್ಲ ಭಾಷಣ ಮಾಡ್ತಾ ಇದ್ವಿ. ಆದ್ರೆ ಆ ಮಟ್ಟಗಿನ ಅವಕಾಶಗಳನ್ನ ಕೊಟ್ಟಿದ್ದಾರಾ ಅನ್ನುವಂಥದ್ದನ್ನ ಹೇಳಿದ ಸಂದರ್ಭದಲ್ಲಿ ಅವಕಾಶಗಳು ಎಲ್ರಿಗೂ ಕೂಡ ಸಿಕ್ಕಿತ್ತು. ಆದ್ರೆ ಅವಕಾಶಗಳನ್ನ ಸದ್ಬಳಕೆಯನ್ನು ಮಾಡಿಕೊಳ್ಳುವಂತ ಸಂದರ್ಭಗಳು ಕೆಲವ್ರಿಗೆ ಸಿಕ್ತು, ಕೆಲವ್ರಿಗೆ ಸಿಗಲಿಲ್ಲ. ಬಹುಶಃ ಬಹಳಷ್ಟು ಜನ ನೀವು 12ನೇ ಶತಮಾನದ ಶಿವಶರಣೆಯರ ಕ್ರಾಂತಿಕಾರಕ ಹೆಜ್ಜೆಗಳನ್ನ ತೆಗೆದುಕೊಂಡಾಗ ಅಕ್ಕಮಹಾದೇವಿಯವರ ಕಾಲದಿಂದ ಇವತ್ತಿನವರೆಗೆ ನೋಡ್ಕೊಂಡು ಬಂದ ಸಂದರ್ಭದಲ್ಲಿ ಬಹಳಷ್ಟು ಜನ ರಾಜಮನೆತನದಲ್ಲಿ ರಾಣಿಯರಾಗಿ ಇಡೀ ಆ ಸಂಸ್ಥಾನವನ್ನು ನಡೆಸಿದಂತ ಇತಿಹಾಸ ಕೂಡ ನಮ್ಮ ಮುಂದೆ ಇದೆ. ಆ ತರದ ಸಾಕಷ್ಟು ಹೆಜ್ಜೆ ಗುರುತುಗಳು ಕೂಡ ನಮ್ಮ ಮುಂದೆ ಇವತ್ತಿನ ಇತಿಹಾಸವನ್ನ ನೋಡಿದಾಗ ನಮ್ಮ ಕಣ್ಣ ಮುಂದೆ ಸಿಗ್ತದೆ. ಆದ್ರೆ ಇವತ್ತಿನ ಸಂದರ್ಭ ತೆಗೆದುಕೊಂಡು ನೋಡಿದಾಗ ಸರ್ಕಾರಗಳು ಸಾಕಷ್ಟು ಮಹಿಳೆಯರ ಸಬಲೀಕರಣಕ್ಕಾಗಿ, ಮಹಿಳೆಯರ ಏಳಿಗೆಗಾಗಿ, ಮಹಿಳೆಯರ ಅಭ್ಯುದಯಕ್ಕಾಗಿ ಅವರಲ್ಲಿರುವಂತಹ ಒಂದಿಷ್ಟು ಬದಲಾವಣೆ, ಸುಧಾರಣೆ ಮತ್ತೆ ಸಮಾಜಮುಖಿ ಚಿಂತನೆಯನ್ನು ಮಾಡಲಿಕ್ಕೆ ಸಾಕಷ್ಟು ಯೋಚನೆಗಳನ್ನ ಕೇಂದ್ರ ಇರ್ಬೋದು, ರಾಜ್ಯ ಸರ್ಕಾರಗಳು ಕೂಡ ಮಾಡಿರುವಂತ ಮಾಹಿತಿ ನಮ್ಗೆ ನಿಮ್ಗೆಲ್ಲ ಕೂಡ ಗೊತ್ತಿದೆ. ಆದಾಗ್ಯೂ ಕೂಡ ನಮ್ಮ ಆಡಳಿತ ವ್ಯವಸ್ಥೆಯನ್ನು ತೆಗೆದುಕೊಂಡ ಸಂದರ್ಭದಲ್ಲಿ ಇವತ್ತು ಮಹಿಳೆ ಯಾವ ಕ್ಷೇತ್ರದಲ್ಲಿ ಕಡಿಮೆ ಇದ್ದಾರೆ ಅಂದ್ರೆ ಯಾವುದಲ್ಲೂ ಕಡಿಮೆ ಇಲ್ಲ. ಬಹುಶಃ ಇವತ್ತು ರಾಜಕೀಯ ಕ್ಷೇತ್ರದಲ್ಲಿ ದೇಶಕ್ಕೆ ಪ್ರಧಾನಮಂತ್ರಿಗಳನ್ನು ಕೊಟ್ಟಿದ್ದಾರೆ, ಈ ದೇಶಕ್ಕೆ ರಾಷ್ಟ್ರಪತಿಗಳನ್ನ ಕೊಟ್ಟಿದ್ದಾರೆ, ಈ ದೇಶದಲ್ಲಿ ಅನೇಕ ಸಚಿವರುಗಳು, ಮುಖ್ಯಮಂತ್ರಿಗಳು ಆಗಿರುವಂತವ್ರ ಇತಿಹಾಸ ನೋಡ್ತಾ ಇದ್ದೇವೆ. ವರ್ತಮಾನದಲ್ಲೂ ಕೂಡ ನಾವು ನೋಡ್ತಾ ಇರೋದು ರಾಜಕೀಯ ಕ್ಷೇತ್ರದ ಒಂದು ಭಾಗ. ಸಾಮಾಜಿಕ ಕ್ಷೇತ್ರದಲ್ಲಿ ತೆಗೆದುಕೊಂಡಾಗ ಸಾಕಷ್ಟು ಸಾಧಕರು ಕೂಡ ನಮ್ಮ ಮಧ್ಯದಲ್ಲಿದ್ದು ಅನೇಕ ಹೆಸರುಗಳನ್ನು ಮಾಡಿದಂತವ್ರು ಕೂಡ ಇದ್ದಾರೆ. ಸಾಹಸಿ ಕ್ಷೇತ್ರದಲ್ಲಿ ಮಾಡಿದಂತವ್ರು ಕೂಡ ಇದ್ದಾರೆ. ಬೇರೆ ಬೇರೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ಸಾವಿತ್ರಿಬಾಯಿ ಫುಲೆ ಎನ್ನುವಂತವ್ರು 1831ನೇ ಇಸ್ವಿನಲ್ಲಿ ಶಿಕ್ಷಣದಿಂದ ವಂಚಿತರಾಗಿರುವಂತಹ ಹೆಣ್ಣು ಮಕ್ಕಳಿಗೆ ಶಿಕ್ಷಣವನ್ನು ಕೊಡಬೇಕು ಅಂತ ಹೇಳಿ ಮೊಟ್ಟ ಮೊದಲ ಬಾರಿಗೆ ಶೈಕ್ಷಣಿಕ ವ್ಯವಸ್ಥೆಯ ಒಂದು ಹೆಜ್ಜೆ ಗುರುತುಗಳನ್ನು ಮೂಡಿಸಿದಂತವ್ರು ಕೂಡ ನಮ್ಮ ಮಧ್ಯೆ ಇದ್ದಂತ ಇತಿಹಾಸ ಕೂಡ ನಮ್ಮ ಮುಂದೆ ಇದೆ. ಹಾಗಾಗಿ ಹೆಣ್ಣು ಯಾವ ಕ್ಷೇತ್ರದಲ್ಲಿ ಇಲ್ಲ ಅಂತ ಹೇಳಿದ್ರೆ ಇಲ್ಲ ಅಂದೇ ಇರುವಂತ ಕ್ಷೇತ್ರಗಳೇ ಇಲ್ಲ. ಎಲ್ಲ ಕ್ಷೇತ್ರದಲ್ಲೂ ಕೂಡ ತನ್ನ ಇತಿಹಾಸವನ್ನ, ಹೆಜ್ಜೆ ಗುರುತನ್ನ ಬಿಟ್ಟೋದವ್ರು ಯಾರಾದ್ರೂ ಇದ್ರೆ ಅದು ನಮ್ಮ ಹೆಮ್ಮೆಯ ಮಹಿಳಾ ಸಾಧಕಿಯರು ಅನ್ನುವಂಥದ್ದನ್ನ ಬಹಳ ಅಭಿಮಾನದಿಂದ ಹೇಳಲಿಕ್ಕೆ ನಾನು ಬಯಸ್ತೇನೆ. ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ 100 ವರ್ಷ ಆಗಿದೆ ಇದು ಪ್ರಾರಂಭ ಆಗಿ. ಸ್ವತಂತ್ರದ ಪೂರ್ವದಲ್ಲಿ ಪ್ರಾರಂಭ ಆಗಿದ್ದು 1920ನೇ ಇಸ್ವಿನಲ್ಲಿ. ಅವರು ಮೇರಿ ದೇವಾಸ್ಯ ಅಂತಕ್ಕಂಥ ಹೆಣ್ಮಗಳು 1962ರಿಂದ 67ನೇ ಇಸ್ವಿ 5 ವರ್ಷ ಆಕೆ ಅಧ್ಯಕ್ಷರಾಗಿ 3 ವರ್ಷ ಕೆಲಸ ಮಾಡಿದ್ರು. ಒಬ್ಳು ಹೆಣ್ಣು ಮಗಳು. ಅವತ್ತಿನ ಕಾಲದಲ್ಲಿ ಮೊಬೈಲ್ ಇಲ್ಲ, ಸೋಷಿಯಲ್ ಮೀಡಿಯಾ ಇಲ್ಲ, ಪೋಸ್ಟ್ ಅಂಡ್ ಟೆಲಿಗ್ರಾಫ್ ಯಾವುದೂ ಇಲ್ಲ. ಇಲ್ಲಿಂದ ನಾನು ಕಾರವಾರಕ್ಕೆ ಹೋಗ್ಬೇಕು ಅಂತ ಹೇಳೋದು 4 ದಿನ 5 ದಿನ ಬಿಟ್ಟು ರೀಚ್ ಆಗ್ತಾ ಇತ್ತು. ಕಮ್ಯುನಿಕೇಶನ್ ಇರಲಿಲ್ಲ. ಅವತ್ತಿನ ಕಾಲದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾಗಿ ಇಡೀ ರಾಜ್ಯವನ್ನ ಸುತ್ತಿ ಅವತ್ತೆಲ್ಲ 5 ರೂಪಾಯಿ, 2 ರೂಪಾಯಿ, 3 ರೂಪಾಯಿ, ಬೇಸಿಕ್ ಪೇ 15 ರೂಪಾಯಿ ಇದ್ದಂತ ಸಂದರ್ಭದಲ್ಲಿ ಹೋರಾಟಕ್ಕೆ ಕರೆ ಕೊಟ್ಟು ಇಡೀ ಕರ್ನಾಟಕದಲ್ಲಿ ಫಸ್ಟ್ ಪೇ ಕಮಿಷನ್ ತಗೊಂಡಿದ್ದು ಆ ಮೇರಿ ದೇವಾಸ್ಯ ಅಂತಕ್ಕಂಥ ಹೆಣ್ಣು ಮಗಳ ಅಧ್ಯಕ್ಷರ ನೇತೃತ್ವದಲ್ಲಿ ಎನ್ನುವಂಥದ್ದು ಹೇಳಿ ಬಯಸ್ತೇನೆ. ತಾವೆಲ್ಲ ಈ ಸ್ತ್ರೀ ಸಮಾನತೆ ಅಂತಕ್ಕಂಥ ಮಾತನ್ನ ತಾವು ಶಿಕ್ಷಣ ಅಂದ್ರೆ ಶಾಲೆಯಲ್ಲಿ ಓದ್ಬೇಕಾದ್ರೆ ಕೇಳಿರ್ತೀರ. ಬಟ್ ಅದಕ್ಕೆ ಒಂದು ಬಹಳ ದೊಡ್ಡ ಇತಿಹಾಸ ಇದೆ. ನೀವೆಲ್ಲ ಮುಖ್ಯವಾಹಿನಿಗೆ ಬಂದ್ಬಿಟ್ಟಿದ್ದೀರ. ಸರ್ಕಾರದ ಪಾಲಿಸಿ ಆಗಿರ್ಬೋದು, ಕಾನೂನುಗಳಾಗಿರ್ಬೋದು, ಸಂವಿಧಾನ ಜಾರಿಗೆ ಬಂದ ಮೇಲೆನೆ ನಿಮ್ಗೆ ಗೊತ್ತಿರಬೇಕು, ಇತಿಹಾಸದಲ್ಲಿ ನಾವೆಲ್ಲ ಯುರೋಪ್ ರಾಷ್ಟ್ರಗಳ ಬಗ್ಗೆ ಹೇಳ್ತಾ ಇರ್ತೀವಿ.
ಬಟ್ ಮಹಿಳಾ ಎಂಪವರ್ಮೆಂಟ್ ಆಗಲಿ, ವುಮೆನ್ ಈಕ್ವಾಲಿಟಿ ಬಗ್ಗೆ ಆಗಲಿ, ಎಷ್ಟೋ ಕಂಟ್ರಿಗಳಲ್ಲಿ ಅವ್ರಿಗೆ ಮತದಾನದ ಹಕ್ಕ ಇರಲಿಲ್ಲ ಅವಾಗ. ಬಟ್ ನಮ್ಮ ಭಾರತ ದೇಶ 1947 ಸ್ವಾತಂತ್ರ್ಯ ಆದ್ಮೇಲೆ 50ಯಲ್ಲಿ ಏನಾದರೂ ಸಂವಿಧಾನ ಜಾರಿಗೆ ಬಂತಲ್ಲ, ನೋಡಿ, ಲಿಂಗ ಭೇದವಿಲ್ಲದೆ ಎಲ್ಲರಿಗೂ ಸಹಿತ ನಮಗೆ ಮತದಾನದ ಹಕ್ಕನ್ನು ಕೊಟ್ಟರು, ಎಲ್ಲರಿಗೂ. ಇವಾಗ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದ್ರೆ, ಬಹಳಷ್ಟು ಈಗ ನೌಕರಿಯಲ್ಲಿಯೂ ಸಹಿತ ಮಹಿಳೆಯರಿಗೆ ಆದ್ಯತೆಯನ್ನು ಕೊಡುವಂಥದ್ದು, ಮೀಸಲಾತಿ ಕೊಡುವಂಥದ್ದು ಆಗಿದೆ. ಹಾಗಾಗಿ ನೀವು ಇದ್ದಾಗ ನೌಕರಿ ಜೊತೆಗೆ ಕುಟುಂಬ ಸಹಿತ ನೀವು ಬ್ಯಾಲೆನ್ಸ್ ಮಾಡ್ಕೋಬೇಕಾಗತ್ತೆ. ಎರಡು ಕೆಲಸ ಜಾಸ್ತಿ ನಿಮಗೆ. ಈ ಕಡೆ ಕುಟುಂಬವನ್ನು ನಿರ್ವಹಣೆ ಜೊತೆಗೆ ಇದು ಕೆಲಸ ಮಾಡುವಂಥದ್ದು. ನಮ್ಮ ಭಾರತೀಯ ಸಂಸ್ಕೃತಿಯ ಕುಟುಂಬ ಅಂತಕ್ಕಂಥ ಮೂಲ್ಯ ಇದೆ, ಕುಟುಂಬದ ಮೌಲ್ಯಗಳೇನಿದಾವ ಅದನ್ನು ನಾವು ಕಾಪಾಡ್ಕೊಂಡು ಹೋಗ್ಬೇಕಾಗತ್ತೆ. ಆ ನಿಟ್ಟಿನಲ್ಲಿ ತಾವೆಲ್ಲ ಯಶಸ್ವಿಯಾಗ್ರಿ. ಹಾಗಾಗಿ ಈ ಒಂದು ದಿನಾಚರಣೆ ಪ್ರಯುಕ್ತವಾಗಿ ಏನು ನಿಮಗೆ ಆರೋಗ್ಯ ತಪಾಸಣೆ ಶಿಬಿರ ಮತ್ತು ಬೇರೆ ಯಾವುದು ಕೆಲವೊಂದು ಉಪನ್ಯಾಸ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ, ಅದರ ಸದುಪಯೋಗ ಪಡ್ಕೊಳ್ಳಿ. ಹಾಗೆ ನಾನು ಇನ್ನೊಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಮುಗಿಸ್ತೀನಿ ಮಾತು. ಈಗ ನಾನು ಈ ಹುದ್ದೆಗೆ ಬರಬೇಕಾದ್ರೆ ಪ್ರಮುಖವಾಗಿ ನನ್ನ ತಾಯಿ ಕಾರಣ. ನಾನು ಹೇಗೆ ನಿಮಗೆ ಶಿವಾಜಿ ಮಹಾರಾಜ್ ಮತ್ತೆ ಆಲ್ಬರ್ಟ್ ಐನ್ಸ್ಟೀನ್ ಹೇಳಿದ್ನಲ್ಲ, ನಾನು ಆಫ್ಟರ್ PUC ನಾನು ಏನೋ ಆಗ್ಬಿಡ್ತಿದ್ದೆ, ಓದ್ತಾನೆ ಇರಲಿಲ್ಲ ಕಾಣುತ್ತೆ. ಬಟ್ ನಮ್ಮ ತಾಯಿ ನನ್ನ ಗ್ರಾಜ್ಯುಯೇಟ್ ಮಾಡಿ ಓದಿಸಿ ಈ ಹಂತಕ್ಕೆ ನಾನು ಬರಬೇಕಾದ್ರೆ ಮೂಲ ಕಾರಣ ನನ್ನ ತಾಯಿ. ಹಾಗಾಗಿ ತಾಯಿ ಮನಸ್ಸು ಮಾಡಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ಎರಡು ನಾನು ಇತಿಹಾಸ ಉದಾಹರಣೆ ಕೊಟ್ಟೆ, ಒಂದು ನನ್ನ ಉದಾಹರಣೆಯನ್ನು ಕೊಡ್ಲಿಕ್ಕೆ ನಾನು ಇಷ್ಟಪಡ್ತೀನಿ. ಹಾಗಾಗಿ ತಾಯಿ ಅಂದ್ರೆ ನಮ್ಮ ತಾಯಿ ಇವ್ರು ಓದಿದವರಲ್ಲ, ಶಿ ಈಸ್ ಅನ್ ಅಗ್ರಿಕಲ್ಚರ್ ಲೇಬರ್. ಶಾಲೆ ಓದಿಲ್ಲ ಅವರು, ಬಟ್ ಶಿಕ್ಷಣದ ಮಹತ್ವ ಅವ್ರಿಗೆ ಗೊತ್ತು. ಹಾಗಾಗಿ ಅವ್ರು ನನ್ನನ್ನು ಓದಿಸಿ ಈ ಮಟ್ಟಕ್ಕೆ ಬರೋದಕ್ಕೆ ಕಾರಣ ತಾಯಿ. ನಮ್ಮ ತಾಯಿನೇ ನನಗೆ ಓದಿಸಿ ಈ ಹಂತಕ್ಕೆ ತಂದಿದ್ದಾರೆ. ಹಾಗಾಗಿ ಮಹಿಳೆಯರಲ್ಲಿ ನಿಮ್ಮಲ್ಲಿ ನಿಸ್ವಾರ್ಥ ಸೇವೆ ಇದೆ, ತ್ಯಾಗ ಭಾವನೆ ಇದೆ, ಕರುಣೆ ಇದೆ, ಕಷ್ಟಪಟ್ಟು ಕೆಲಸ ಮಾಡುವಂಥದ್ದು ಇದೆ. ಹಾಗಾಗಿ ಅದಕ್ಕೆ ನಿಮಗೆ ದೇವತೆಗೆ ಹೋಲಿಸ್ತಾರೆ. ಹಾಗಾಗಿ ತಾವು ಈ ಮಹಿಳಾ ದಿನಾಚರಣೆ ಪ್ರಯುಕ್ತ ನನ್ನನ್ನು ವೈಯಕ್ತಿಕವಾಗಿರ್ತಕ್ಕಂಥ ವಿಚಾರ ಹಂಚ್ಕೊಳ್ಳಿಕ್ಕೆ ಅವಕಾಶ ಇತ್ತು. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ನನಗೆ ಅಧ್ಯಕ್ಷತೆಯನ್ನು ವಹಿಸಿ ತಮ್ಮ ಜೊತೆಗೆ ನನ್ನ ವೈಯಕ್ತಿಕ ವಿಚಾರಗಳನ್ನು ಹಂಚ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಮತ್ತೆ ಅವರ ಟೀಮ್ಗೆ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ.